ಶಾಲಾ ಪ್ರಾರಂಭೋತ್ಸವ ಮಕ್ಕಳಿಗೆ ಪುಷ್ಪ ತಿಲಕ ಪುಷ್ಪದ ಸ್ವಾಗತ. ಪ್ರಸಕ್ತ ಶೈಕ್ಷಣಿಕ ಸಾಲಿನ ಮೊದಲ ದಿನದಂದು ತರಗತಿಗೆ ಆಗಮಿಸ್ತಾ ಇದ್ದ ಮಕ್ಕಳ ಮುಖದಲ್ಲಿ ಮಂದಹಾಸವಿತ್ತು. ಹಣೆಗೆ ತಿಲಕ ಬಿಟ್ಟು ಪುಷ್ಪಾರ್ಚನೆ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಿಕ್ಷಣ ಸಂಯೋಜಕರು, ಸಿಆರ್ಪಿ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳುವ ಮೂಲಕ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದರು. ಇದಕ್ಕೆ ಮುಂಚೆ ಬೆಳಗ್ಗೆ 8 ಗಂಟೆಗೆ ಸರಸ್ವತಿ ಭಾವಚಿತ್ರ ಮಕ್ಕಳೊಂದಿಗೆ ಎತ್ತಿನ ಬಂಡಿಯ ಮೂಲಕ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಡೊಳ್ಳು, ಹಲಗೆ ಮತ್ತು ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆತರಲಾಯಿತು. ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸೌಲಭ್ಯ ವಂಚಿತ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರಕಿಸಿಕೊಡುವುದೇ ಸರ್ಕಾರದ ಉದ್ದೇಶವಾಗಿದೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಯಡ್ರಾಮಿ ಅವರು ಹೇಳಿದರು. ತಾಲೂಕಿನ ಗಣಿಹಾರ ಶಾಲೆಯಲ್ಲಿ ಹಮ್ಮಿಕೊಂಡ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಸರ್ಕಾರವು ಹಲವು ಪ್ರೋತ್ಸಾಹದಾಯಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ತಿಳಿಸಿದರು. ಎಸ್ಡಿಎಂಸಿ ಅಧ್ಯಕ್ಷರಾದ ಸುಧಾ ನನ್ನಶೆಟ್ಟಿ, ಶಾಬುದ್ದೀನ್ ನದಾಬ್, ಸದಸ್ಯರಾದ ದಾದಾಪೀರ್ ಅಂಗಡಿ, ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಸಿಎಂ ಮೇತ್ರಿ, ಕುಲಸುಮಾ ಇನಾಮದಾರ್ ವೇದಿಕೆ ಮೇಲಿದ್ದರು. ಶಾಲೆಗೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಮುಖ್ಯ ಶಿಕ್ಷಕ ಸಿದ್ದಲಿಂಗ ಚೌಧರಿ ವೈಯಕ್ತಿಕವಾಗಿ ನೋಟ್ಬುಕ್ ಮತ್ತು ಪೆನ್ನು ವಿತರಣೆ ಮಾಡಿದರು. ಅಲ್ಲದೆ ಪ್ರಸಕ್ತ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ 6 ವಿದ್ಯಾರ್ಥಿಗಳಿಗೆ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಶಿಕ್ಷಕರಾದ ಜೆ ಮುಲ್ಲಾ, ಎಸ್ಎಸ್ ಬಿರಾದಾರ್, ಎಸ್ಬಿ ಬಿರಾದಾರ್, ಸಿಎಸ್ ಬೊಮ್ಮಣ್ಣಿ, ಎಸ್ಎಸ್ ಬಿರಾದಾರ್, ಎನ್ಎಲ್ ಟೇಲರ್, ಪುಷ್ಪ ಸಂಕನಾಳ್, ಸುಷ್ಮಾ, ಪಿಎಸ್ ಅಗ್ನಿ, ಅಬ್ದುಲ್ ಸಾಹೇಬ್ ದೇವರಮನಿ, ಪ್ರಕಾಶ್ ಹೋಳಿನ್, ಪ್ರಕಾಶ್ ಎಸ್ಒ, ಆರ್ಜಿ ಬಿರಾದಾರ್, ಎಸ್ಜಿ ನಾಟಿಕಾರ್, ಬಸವರಾಜ ಹಳ್ಳಿ, ಆರ್ಸಿ ಗಬ್ಬೂರು, ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯತ್ ಸದಸ್ಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಶಂಕರಗೌಡ ಹಚ್ಚಡಾತ್. ಗೊತ್ತಾಯ್ತು. ನಾಳೆ ಸೋಮವಾರ ಎಲ್ಲರಿಗೂ ಕರ್ಕೊಂಡ್ಬಂದು ಪುಸ್ತಕ ಕೊಡ್ತೀವಿ ನೋಡಿ. ಎಲ್ಲರಿಗೆ ಸೋಮವಾರ ಕ್ಲಾಸ್ ಅದಕ್ಕಿಂತ ಮೊದಲೇ ನಾನು ಬರ್ತೀನಿ ಅಂತ ಹೇಳಿದೆ. ಕಾರಣ ಇಷ್ಟೇ, ಸುಮಾರು 15 ದಿವಸಗಳ ಹಿಂದೆ ನಾವು ಇಲಾಖೆಯಲ್ಲಿ ಸಿಆರ್ಪಿ, ಬಿಆರ್ಪಿ, ಇಸಿಒ ಸಭೆಯನ್ನು ತೆಗೆದುಕೊಂಡು ಈ ವರ್ಷದ ಪೂರ್ವ ಸಿದ್ಧತೆಯನ್ನು ನಿಮ್ಮ ಕ್ಲಸ್ಟರ್ದಲ್ಲಿ ಮಾಡಬೇಕು ಅಂತೇಳಿ ಒಂದು ಸಭೆ ತೆಗೆದುಕೊಂಡೆ. ಅಷ್ಟು ಸಾಲದು ಅಂತೇಳಿ 25, 26, 27 3 ದಿವಸ ಕಂಟಿನ್ಯೂಸ್ ಆಗಿ ಎಲ್ಲ ಪ್ರಾಥಮಿಕ ಶಾಲೆಗಳ, ಅದು ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಮುಖ್ಯೋಪಾಧ್ಯಾಯರ ಸಭೆಯನ್ನು ಆಯಾ ವಲಯದಲ್ಲಿ ತೆಗೆದುಕೊಂಡು ಈ ವರ್ಷದ ಪೂರ್ವ ಸಿದ್ಧತೆಗಳ ಬಗ್ಗೆ ಹೇಳಿದೆ. ಬಹಳ ಶಾಲೆಗಳಲ್ಲಿ ಪೂರ್ವ ಸಿದ್ಧತೆ